ಹಾಯ್ ಎಲ್ರಿಗೂ ಸ್ವಾಗತ ಜಿ ಬ್ರದರ್ಸ್ ಮಶ್ರೂಮ್ ಫಾರ್ಮ್ಗೆ. ನಾವು ಎಲ್ಲ ಬೆಳೆಯೋಕೆ ಹೋಗ್ತಿರೋದು 3 ಟೈಪ್ಸ್ ಮಶ್ರೂಮ್ ಬೆಳೆಯೋಕೆ ಹೋಗ್ತಿದ್ದಾರೆ. ಬಟ್ ಆಕ್ಚುಲಿ ಮೇನ್ಲಿ ಬೆಳೆಯೋಕೆ ಹೋಗೋದು ಆಸ್ಟರ್ ಮಶ್ರೂಮ್. ಎಲ್ಲರಿಗೂ ಗೊತ್ತಿರುತ್ತೆ ಆಸ್ಟರ್ ಮಶ್ರೂಮ್ ಅಂದ್ರೆ ಯಾವ್ದಾರ ಅಂತ. ನೆಕ್ಸ್ಟ್ ನಾನು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಫುಲ್ ಗೈಡ್ ಮಾಡ್ತೀನಿ. ಗೈಡ್ ಅಂದ್ರೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ, ಆಸ್ಟರ್ ಮಶ್ರೂಮ್ ಅಂದ್ರೆ ಏನು, ಎಷ್ಟು ಟೆಂಪರೇಚರ್ ಇರಬೇಕು ಅದು ಅಂತ. ಸೊ ನೀವೇನಾದ್ರೂ ಮಶ್ರೂಮ್ ಬೆಳೆಯೋಕೆ ಒಂದು ಡಿಸೈಡ್ ಮಾಡಿದ್ದೀರಾ, ಒಂದು ಬರೋಕೆ ರೆಡಿ ಇದ್ದೀರಾ ಅಂದ್ರೆ ಇಟ್ ಇಸ್ ಎ ಬೋಲ್ಡ್ ಡಿಸಿಷನ್. ಇಟ್ಸ್ ಎ ಬೋಲ್ಡ್ ಮೂವ್ ಎಂಟೈರ್ ಇನ್ ದ ವರ್ಲ್ಡ್. ವರ್ಲ್ಡ್ ಅನ್ನೋಕ್ಕಿಂತ ಎಲ್ಲ ಒಂದೇ ಥರ ಮಾಡೋಕ್ಕಿಂತ ನೀವು ಒಂದು ಡಿಫ್ರೆಂಟ್ ಮಾಡ್ಕೊಡ್ತೀರಲ್ಲ, ಗ್ರೇಟ್, ಇಸ್ ಅ ವೆರಿ ಗ್ರೇಟ್ ಥಿಂಕಿಂಗ್. ಓಕೆ, ನೆಕ್ಸ್ಟ್ ಓನ್ಲಿ ಆಕ್ಷನ್ ಬೇಕು ಅಷ್ಟೇ. ದೆನ್ ಒಂದು ಥಿಂಗ್ ಕೇಳೋಕೆ ಇಷ್ಟಪಡ್ತೀನಿ, ಈ ಒಂದು ಲೆಸನ್ಸ್ ಅಲ್ಲಿ ಒಂದು ಥಿಂಗ್ ಕೇಳೋಕೆ ಇಷ್ಟಪಡ್ತೀನಿ, ಏನು ಅಂದ್ರೆ ಮಶ್ರೂಮ್ ಫಾರ್ಮಿಂಗ್ ಅಲ್ಲಿ ಏನೇನು ಇರಬೇಕು ಅಂತ. ಫಸ್ಟ್ ನೋಡಿ, ಮಶ್ರೂಮ್ ಕಲ್ಟಿವೇಶನ್ ಅಂತ ಫಸ್ಟ್ ಯಾರ್ಯಾರು ಬರ್ತಿರಲ್ಲ, ಮಶ್ರೂಮ್ ಕಲ್ಟಿವೇಶನ್ ಅಂತ ಬರೋರು ಫಸ್ಟ್ ಪೇಷನ್ಸ್ ಆಗಿದ್ರೆ ಮಾತ್ರ ಬರಬೇಕು, ಸುಮ್ಮನೆ ಬರೋಲ್ಲ. ಯಾಕೆಂದ್ರೆ ಇದರಲ್ಲಿ ಸುಮ್ಮನೆ ನಿಮಗೆ ಒಂದೇ ಸರಿ ಆಗಿ ಒಂದೇ ಸರಿ ಸಿಗಲ್ಲ. ಅಂಡ್ ದೆನ್ ಒಂದೇ ಸರಿ ಕಲೆಕ್ಟಿವ್ ಅಮೌಂಟ್ ಅಂತೂ ಸಿಗಲ್ಲ, ಬಟ್ ಸಿಗುತ್ತೆ, ಕಲೆಕ್ಟಿವ್ ಅಮೌಂಟ್ ಅಂತೂ ಸಿಗಲ್ಲ. ಸೊ ಯು ಹ್ಯಾವ್ ಟು ಬಿ ಪೇಷನ್ಸ್ ವೆರಿ ವೆಲ್. ಅಂಡ್ ನೆಕ್ಸ್ಟ್ ನೀವೇನಾದರೂ ಫೇಲ್ಯೂರ್ ಆದರೂ ಐ ವಿಲ್ ಏಬಲ್ ಟು ಮ್ಯಾನೇಜ್. ಅಂದರೆ ನಾನು ಓಕೆ ಇದು ಹಿಂಗಿದೆ, ಬಟ್ ಇಲ್ಲಿ ಏನಾದರೂ ನಾನು ಹೋದ್ರೆ ಐ ವಿಲ್ ಏಬಲ್ ಟು. ಯಾಕೆಂದರೆ ಬಿಸ್ನೆಸ್ ಅಂದಮೇಲೆ ಫೇಲ್ಯೂರ್ ಇರುತ್ತೆ, ಸಕ್ಸಸ್ ಇರುತ್ತೆ, ಬಟ್ ಅದನ್ನ ಯಾವ ಥರ ಮ್ಯಾನೇಜ್ ಮಾಡ್ತೀವಿ ಅದ್ರ ಮೇಲೆ. ಒಂದು ಫೇಲ್ಯೂರ್ನ ಕಲ್ತ್ಕೊಂಡು ನೆಕ್ಸ್ಟ್ ಮುಂದೆ ನಡೆದ್ರೆ ಯಾವ ಬಿಸ್ನೆಸ್ಸು ಏನು ಕಷ್ಟ ಅಲ್ಲ. ನೆಕ್ಸ್ಟು ದೆನ್ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು ಒಂದೇ ಸತಿ. ಫಾರ್ ಎಕ್ಸಾಂಪಲ್ ಒಂದೇ ಸತಿ ಇದಲ್ಲ, ಒಂದು 5 ಬ್ಯಾಗ್ಸು, ಫಸ್ಟ್ ಒಂದು 5 ಬ್ಯಾಗ್ಸು, ದೆನ್ 10 ಬ್ಯಾಗ್ಸ್, ನೆಕ್ಸ್ಟ್ ಒಂದು 10 ಬ್ಯಾಗ್ಸ್, ನೆಕ್ಸ್ಟು 100 ಬ್ಯಾಗ್ಸು, ನೆಕ್ಸ್ಟು ಹೋದರೆ ಆಮೇಲೆ 1000 ಬ್ಯಾಗ್ಸು ಹೋಗೋದು. ಈ ಥರ ಒಂದು ಬೋಲ್ಡ್ ಮೂವ್ ತಗೊಂಡಾಗ ನಿಮಗೆ ಎಲ್ಲ ರೀತಿಯೂ ಗೊತ್ತಾಗುತ್ತೆ. ಫಸ್ಟೇ ಸರಿ ನೀವು 1000 ಬ್ಯಾಗಿಂಗ್ ಮಾಡೋಕೆ ಹೋದರೆ ದಟ್ ಈಸ್ ಅ ರಾಂಗ್ ಡಿಸಿಷನ್ ಯು ಎವರ್ ಮೇಕ್. ಸೊ ಫಸ್ಟ್ ಯು ಸ್ಟಾರ್ಟ್ ಫ್ರಮ್ 0, 5, ದೆನ್ 10, ದೆನ್ 100, ದೆನ್ 1000. ಈ ಏನು ಪ್ರೊಸೆಸರ್ ಕಲಿಯೋದ್ರೆ ನಿಮ್ಮ ಮಶ್ರೂಮ್ ಏನು ಅನ್ನೋದು ಗೊತ್ತಾಗೋದು. ಸೊ ದಿಸ್ ಈಸ್ ಅ ಸ್ಮಾಲ್ ಇನ್ಫಾರ್ಮೇಷನ್ ಫ್ರಮ್ ಮೈ ಸೈಡ್ ಅಂಡ್ ಎಕ್ಸ್ಪೀರಿಯನ್ಸ್ ಫ್ರಮ್ ಮೈ ಸೈಡ್. ಸ್ಟಾರ್ಟ್ ಫ್ರಮ್ 0 ಆ್ಯಂಡ್ ಲರ್ನ್ ಫ್ರಮ್ ಮಿಸ್ಟೇಕ್, ಫ್ರಮ್ ಸ್ಮಾಲ್ ಇನ್ವೆಸ್ಟ್ಮೆಂಟ್, ಆ್ಯಂಡ್ ದೆನ್ ಜಂಪ್ ಟು ಗ್ರೇಟರ್ ಇನ್ವೆಸ್ಟ್ಮೆಂಟ್. ಓಕೆ, ಆ್ಯಂಡ್ ನೆಕ್ಸ್ಟು ನೋಡಿ, ನಾನು ಇಲ್ಲಿ ಗೈಡ್ ಮಾಡಕ್ಕೆ ಹೋಗ್ತಿದ್ದು, ಈ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನಾನು ಇಲ್ಲಿ ಗೈಡ್ ಮಾಡಕ್ಕೆ ಹೋಗ್ತಿದ್ದು ಆಸ್ಟರ್ ಮಶ್ರೂಮ್ ಗೈಡು. ಸೊ ಅದಕ್ಕೋಸ್ಕರ ನಾನು ಇದ್ರ ಬಿಟ್ಟು ಏನು ಹೇಳ್ಕೊಡಲ್ಲ. ಫಸ್ಟ್ ಆಸ್ಟರ್ ಮಶ್ರೂಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ನೆಕ್ಸ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಆಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆಸ್ಟರ್ ಮಶ್ರೂಮ್ ಗೈಡ್. ಓಕೆ, ಲೆಟ್ಸ್ ನೋಡಿ. ಫಸ್ಟ್ ಆಸ್ಟರ್ ಮಶ್ರೂಮ್ ಅಂದರೆ ನಮಗೆ ಒಂದು ಐಡಿಯಾ ಇರುತ್ತೆ ಏನು ಆಸ್ಟರ್ ಮಶ್ರೂಮ್ ಅಂದರೆ ಏನು ಅಂತ. ಬಟ್ ಆಸ್ಟರ್ ಮಶ್ರೂಮ್ ನೋಡಿ, ಇದು ಈ ಥರ ಈ ಥರ ಬಂದುಬಿಟ್ಟು ಅದಾದಮೇಲೆ ಹಿಂಗೆ ಬರುತ್ತೆ, ಈ ಥರ ರೈಟಾ, ಹಿಂಗೆ ಬಂದ್ಬಿಟ್ಟು ಹಿಂಗೆ ಏನು ಬರುತ್ತಲ್ಲ, ದಟ್ ಈಸ್ ಆಸ್ಟರ್ ಮಶ್ರೂಮ್. ಈ ಥರ ಬಂದು ದಿಸ್ ಈಸ್ ಆಸ್ಟರ್. ಇಲ್ಲಿ ನಿಮಗೆ ಕಾಣಿಸಿದೆಯಲ್ಲ, ಇದು ನೋಡಿ, ಆಸ್ಟರ್ ಮಶ್ರೂಮ್ ಇಸ್ ಎ ಎಡಿಬಲ್ ಫಂಗಸ್. ಆಕ್ಚುಲಿ ಆಸ್ಟರ್ ಅಂದರೆ ಶೇಪ್ ಲೈಕ್ ಆಸ್ಟರ್ ಸೆಲ್. ಈಗ ಕಪ್ಪೆ ಚಿಪ್ಪು ಇರುತ್ತೆ, ಹೋಗುತ್ತೆ ಕಪ್ಪೆ ಚಿಪ್ಪು ಈ ಥರ. ಸೊ ಆ ಥರ ಇರೋದು ಇನ್ನು ಆಸ್ಟರ್ ಮಶ್ರೂಮ್ ಅಂತ ಕರೆಯೋದು. ಸೊ ದಟ್ ಈಸ್ ದ ರೀಸನ್ ಇಟ್ಸ್ ಕಾಲ್ಡ್ ಆಸ್ಟರ್ ಮಶ್ರೂಮ್. ನೆಕ್ಸ್ಟು ನೋಡಿ, ಇದು ನೇಮ್ಡ್ ಆಸ್ಟರ್ ಬಿಕಾಸ್ ಇನ್ ಶೇಪ್ ಆಫ್ ಲುಕ್ ಲೈಕ್ ಆಸ್ಟರ್ ಸೆಲ್. ದೆನ್ ಸೈಂಟಿಫಿಕ್ ನೇಮ್ ಪೆಲೋಸ್ಟ್ರಸ್ ಆಸ್ಟರೇಟಸ್ ಅಂತ. ಅಂಡ್ ಪಾಪ್ಯುಲರ್ ಇನ್ ಇಂಡಿಯಾ, ಈಸಿ ಟು ಗ್ರೋ ಅಂಡ್ ಅಫೋರ್ಡಬಲ್. ಅಂದರೆ ಇದು ಏನಕ್ಕೆ ಫೇಮಸ್ ಅಂದರೆ ಈಸಿ ಟು ಗ್ರೋ ಮತ್ತು ಅಫೋರ್ಡಬಲ್. ಇನ್ನು ಬೆಳೆಯೋದು ತುಂಬ ಈಸಿ ಮತ್ತು ಅಫೋರ್ಡಬಲ್, ಲೋ ಪ್ರೈಸ್ಗೆ ಸಿಗುತ್ತೆ ಇಂಡಿಯಾದಲ್ಲಿ. ಲೋ ಪ್ರೈಸ್ಗೆ ಸಿಗುತ್ತೆ. ಸೊ ಇಟ್ ಈಸ್ ವೆರಿ ಫೇಮಸ್ ಫಾರ್ ದಟ್ ಪರ್ಪಸ್. ಓಕೆ, ಆ್ಯಂಡ್ ಇದಕ್ಕೋಸ್ಕರ ನೋಡಿ, ನಿಮಗೆ ಕಾಣಿಸಿದೆಯಲ್ಲ, ಇಲ್ಲೇನು ನಿಮಗೆ ಡಯಾಗ್ರಾಮ್ ಕಾಣಿಸಿದೆಯಲ್ಲ, ಈ ಥರ ಮಶ್ರೂಮ್ ಬರುತ್ತೆ ಇದು. ನೆಕ್ಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ, ಇಲ್ಲಿ ನೋಡ್ಕೊಳ್ಳಿ ನೀಟಾಗಿ. ಈ PDF ನಿಮಗೆ ಸೆಂಡ್ ಮಾಡ್ತೀನಿ, ಇದರಲ್ಲಿ ನೋಡ್ಕೊಳ್ಳಿ, ಇನ್ಫಾರ್ಮೇಷನ್ ಇದ್ದರೆ ನೋಡ್ಕೊಳ್ಳಿ. ದೆನ್ ನೆಕ್ಸ್ಟು ನೋಡಿ, ಆ್ಯಕ್ಚುಲಿ ಆಸ್ಟರ್ ಮಶ್ರೂಮ್ ಏನು ಒಂದು ಅಡ್ವಾಂಟೇಜಸ್ ಏನೇನಿರುತ್ತೆ ಅಂದರೆ ರಿಚ್ ಇನ್ ಪ್ರೋಟೀನ್, ಫೈಬರು, ವಿಟಮಿನ್ಸ್ B ಮತ್ತು ವಿಟಮಿನ್ D, ಮಿನರಲ್ಸ್, ಐರನ್ನು, ಪೊಟ್ಯಾಷಿಯಮ್, ಜಿಂಕ್. ಇಷ್ಟು ಒಂದು ಪ್ರೋಟೀನ್ ರಿಚ್ ಇದು ಆಸ್ಟರ್ ಮಶ್ರೂಮು ಇಷ್ಟೊಂದು ಪ್ರೋಟೀನ್ ರಿಚ್ ಆಸ್ಟರ್ ಮಶ್ರೂಮ್. ನೆಕ್ಸ್ಟು ಇದು ಲೋ ಇನ್ ಫ್ಯಾಟ್. ಈಗ ದಪ್ಪ ಆಗಲ್ಲ, ಈಗ ಡಯಟ್ ಮಾಡಬೇಕಾಗಿರಲ್ಲ, ಅವರಿಗೆಲ್ಲ ತುಂಬ ಯೂಸ್ಫುಲ್ ಯಾವುದು ಆಸ್ಟರ್ ಮಶ್ರೂಮು. ಕ್ಯಾಲರೀಸ್ ಕಮ್ಮಿ ಮತ್ತು ಚೆನ್ನಾಗಿರುತ್ತೆ, ಏನೋ ತುಂಬ ತಿಂದರೂ ತುಂಬ ಸುಸ್ತಾಗೋಲ್ಲ. ಈಗ ಡಯಾಬಿಟಿಕ್ ಪೇಷಂಟ್ಸು, ಸಕ್ಕರೆ ಕಾಯಿಲೆ ಅಂಥವರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು, ರೈಟಾ. ದೆನ್ ಕೊಲೆಸ್ಟ್ರಾಲ್ ಕಮ್ಮಿ ಇರುತ್ತೆ ನೋಡಿ, ಎಲ್ಲ ಎಲ್ಲರೂ ಒಳ್ಳೆಯದು, ತುಂಬ ಏನು ಇರಲ್ಲ ಏನು. ದಿಸ್ ಈಸ್ ದ ಬೆಸ್ಟ್ ಮಶ್ರೂಮ್ ಟು ಲೋ ಪ್ರೈಸ್ ಮತ್ತು ತಿನ್ನಬೇಕು ಅಂದ್ಕೊಂಡವ್ರಿಗೆ ದಟ್ ಈಸ್ ದ ಬೆಸ್ಟ್ ಮಶ್ರೂಮ್. ನೆಕ್ಸ್ಟು ಹೆಲ್ತ್ ಬೆನಿಫಿಟ್, ಆಸ್ಟರ್ ಹೆಲ್ತ್ ಬೆನಿಫಿಟ್ಸ್ ನೋಡೋದಾದರೆ ನಾವು ನೋಡಿ, ಫಸ್ಟು ನೋಡ್ಕೊಳ್ಳಿ, ಇಲ್ಲಿ ಬೂಸ್ಟ್ ಇಮ್ಯುನಿಟಿ ಮತ್ತು ಏನು ನಿಮ್ದು ಇಮ್ಯುನಿಟಿ ಪವರು ಯಾರ್ಯಾರು ಹುಷಾರಿಲ್ಲ ಅವರಿಗೆ ಬೂಸ್ಟ್ ಇಮ್ಯುನಿಟಿ ಮಾಡುತ್ತೆ. ಮತ್ತು ಗುಡ್ ಫಾರ್ ಡೈಜೆಷನ್. ಇದು ಸಪೋರ್ಟ್ ಫಾರ್ ಬ್ರೈನ್ ಹೆಲ್ತ್. ಈಗ ಯಾರು ಮಕ್ಕಳು ಅವ್ರು ಓದ್ತಾ ಇರೋ ಅವ್ರಿಗೆ ಏನಾದ್ರು ಬ್ರೈನ್ ಡೆವಲಪ್ ಮಾಡಬೇಕು ಅಂದರೆ ಈ ಮಶ್ರೂಮ್ಸ್ ಏನಿದಾವಲ್ಲ ಇಸ್ ಎ ಗುಡ್, ರೈಟಾ. ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅಂದರೆ ಈಗ ಏನೋ ಒಂದು ಆಕ್ಸಿಜನ್ನಿಂದ
ಆಕ್ಸಿಡೆಂಟ್ ಇರೋ ಆಸಿಡಿಟಿ ಆ ಥರ ಇಂದ ಇದು. ಆಮೇಲೆ ಇದು ಗುಡ್ ಫಾರ್ ಡೈಜೆಷನ್ ಮತ್ತು ಇಲ್ಲಿ ಆಮೇಲೆ ರೆಡ್ಯೂಸ್ ದ ಕೊಲೆಸ್ಟ್ರಾಲ್. ಈಗ ಏನು ಬೊಜ್ಜೆಲ್ಲ ಇರುತ್ತಲ್ಲ ವೆಯ್ಟ್ ಲಾಸ್, ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ವೆಯ್ಟ್ ವೆಯ್ಟ್ ಲಾಸು ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ. ತುಂಬ ಇದು ಉಪಯೋಗ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರು ಅಂದ್ಕೊಂಡವ್ರಿಗೆ ತುಂಬ ಉಪಯೋಗ ಆಗುತ್ತೆ. ರೈಟಾ? ಇದು ರೀಟ್ ಇನ್ಫಾರ್ಮೇಷನು. ದೆನ್ ನೆಕ್ಸ್ಟು ಎಲ್ಟಿಗೆ ಏನೇನು ಗೊತ್ತಾಯಿತು? ಆಸ್ಟ್ರಲ್ ಮಶ್ರೂಮ್ ಬಗ್ಗೆ ಗೊತ್ತಾಯಿತು. ಆಸ್ಟ್ರಲ್ ಮಶ್ರೂಮ್ ಬಗ್ಗೆ ಗೊತ್ತಾಯಿತು. ದೆನ್ ನ್ಯೂಟ್ರಿಯೆಂಟ್ ಗೊತ್ತಾಯಿತು. ನ್ಯೂಟ್ರಿಯೆಂಟ್ ಏನು ಅಂತ ಗೊತ್ತಾಯಿತು. ನೆಕ್ಸ್ಟು ಹೆಲ್ತ್ ಬೆನಿಫಿಟ್ ಗೊತ್ತಾಯಿತು. ನೆಕ್ಸ್ಟು ಯಾವ ಥರ ಕಲ್ಟಿವೇಟ್ ಮಾಡೋದು, ನಮಗೆ ಒಂದು ಡೌಟ್, ಯಾವ ಥರ ಆಸ್ಟ್ರಲ್ ಮಶ್ರೂಮ್ನ ಕಲ್ಟಿವೇಟ್ ಮಾಡೋದು, ಏನು ಫಾರ್ಮ್ ಬೇಕಾ ಏನು, ಅವೆಲ್ಲದ್ರ ಬಗ್ಗೆ ಈಗ ನೋಡೋಣ. ಫಸ್ಟ್ ನೋಡಿ, ಆಯಿಸ್ಟರ್ ಮಶ್ರೂಮು ಅದು ಒಂದು ಟೈಮ್, ಈಗ ಟೆಂಪ್ರೇಚರು, ಈಗ ಒಂದು ವಾತಾವರಣ ಅಂತ ಇರುತ್ತೆ ಅವಕ್ಕೆ. ಸೊ ಆಯಿಸ್ಟರ್ ಮಶ್ರೂಮ್ ಆ ವಾತಾವರಣದಲ್ಲಿ ಬೆಳಿಬೇಕು. ರೈಟಾ? ನೋಡಿ, ಸ್ಪ್ಯಾನ್ ರನ್ನಿಂಗು, ಈಗ ಸ್ಪ್ಯಾನ್ ಟೈಮಲ್ಲಿ ಈಗ ನಾವು ಏನು ಬೀಜ ತೊಗೊಬಂದು ಹಿಂಗೆ ಬೀಜ ತೊಗೊಬಂದು ಕವರ್ ಒಳಗೆ ಪ್ಯಾಕ್ ಮಾಡಿ ಹಾಕುವಾಗ ಈ ಸ್ಪ್ಯಾನ್ ಟೈಮ್ ಬಂದ್ಬಿಟ್ಟು ಟೆಂಪ್ರೇಚರು 20 to 30. ಹ್ಯುಮಿಡಿಟಿ ಅಂದ್ರೆ ಏನು ಗೊತ್ತಾ? ಈ ತೇವಾಂಶ ಅಂತಾರೆ ಗೊತ್ತಾ? ತೇವಾಂಶ. ಫಾರ್ ಎಕ್ಸಾಂಪಲು, ನೀವು ಈಗ ಬಿಸಿ ಗಾಳಿ ಬೀಸುತ್ತಾ ಗೊತ್ತಾ, ಆಗ ನಿಮಗೆ ಈಗ ಅಷ್ಟು ಬಿಸಿಲಿಲ್ಲ ಅಂದ್ರೂ ಒಂಥರ ತುಂಬ ಸೆಕೆ ಥರ ಫೀಲ್ ಆಗುತ್ತಲ್ಲ. ಬಟ್ ಇದು ಚಳಿ ಇರೋ ಟೈಮಲ್ಲಿ ಯಾವ ಥರ ಒಂದು ಥಂಡಿ ಫೀಲ್ ಆಗುತ್ತೆ ನೋಡಿ, ನಮ್ಮ ಈ ಕೈಯೆಲ್ಲ ಕಾಟರ್ಸ್ತಿರ್ತವಲ್ಲ, ದಟ್ ಈಸ್. ಸೊ ಯಾವತ್ತು ಎಲ್ಲ ಮಶ್ರೂಮ್ಗೆ ಸ್ವಲ್ಪ ಕೋಲ್ಡ್ ಇರಬೇಕು, ಹ್ಯುಮಿಡಿಟಿ. ಕೋಲ್ಡ್ ಇದ್ದಷ್ಟು ಒಳ್ಳೆಯದು. ಈಗ ಅದು ಕೋಲ್ಡಲ್ಲಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಬರುತ್ತೆ. ದೆನ್ ಫ್ರೂಟಿಂಗ್ ಟೈಮಲ್ಲಿ ಸೇಮು, ಅಷ್ಟೊಂದು ಏನು ವೇರಿ ಆಗಲ್ಲ, ಆಲ್ಮೋಸ್ಟ್ ಎಲ್ಲ ಸೇಮ್. ದೆನ್ ಇದಕ್ಕೆ ಒಂದು ಅಡ್ವಾಂಟೇಜಸ್ ಏನು ಅಂದರೆ, ಇದಕ್ಕೆ ಯಾವುದೇ ಒಂದು ಆರ್ಟಿಫಿಷಿಯಲ್ ಥಿಂಗ್ಸ್ನ ಹಾಕೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲು, ಒಂದು ಯೂರಿಯಾ ಆಗಿರ್ಬೋದು, ಒಂದು ಯಾವುದೋ ಒಂದು ಬೇರೆ ಐಟಮ್ ಆಗಿರ್ಬೋದು ಹಾಕೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಬರೀ ಸ್ಪ್ಯಾನ್ ಹಾಕಬೇಕು. ದೆನ್ ನಿಮಗೆ ಸಬ್ಸ್ಟ್ರೇಟ್ ಹಾಕಬೇಕು, ಅಷ್ಟೇ. ಇದು ಸ್ಪ್ಯಾನ್ ಮತ್ತು ಸಬ್ಸ್ಟ್ರೇಟ್ ಅಂದರೆ ರಾಗಿ ಹುಲ್ಲು, ಭತ್ತದ ಹುಲ್ಲು ಮತ್ತು ಜೋಳದ್ದು ಇದು, ಅದರಿಂದ ಮಾಡೋ ಒಂದು ಇದು ಫುಡ್ ಅಷ್ಟೇ ಇದು. ಸೊ ಅದಕ್ಕೋಸ್ಕರ ಹೆವಿ ಯೂಸ್ ಆಗುತ್ತೆ. ಸೊ ಹೆವಿ ಈಸಿ ಮತ್ತು ಬೆಳೆಯೋಕ್ಕೆ ನಾವು ಒಂದು ಹೇಳೋದಾದರೆ ಈಗ ನೀವು ಬೆಳೆಯೋಕ್ಕೆ ಇದು ಹಿಂಗೆ ಅಂದರೆ ಬೀಜ 110 ಸಿಗುತ್ತೆ ಪ್ಯಾಕೆಟು, 110 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ. ದೆನ್ 10 ಗ್ರಾಮ್ ಬೀಜ ಹಾಕಿದರೆ, ನೀವು 10 ಗ್ರಾಮ್ ಬೀಜ ಹಾಕಿದ್ರಲ್ಲಿ 1 kg ಬರೋ ಚಾನ್ಸಸ್ ಇರುತ್ತೆ. 1 kg ಎಷ್ಟು ಇದು 200. ಇದು ನೋಡಿ, ನೀವು ಒಂದು ಇದರಲ್ಲಿ ಅರ್ಧ ಕೆಜಿಲೇ ಅದು ಒಂದು ಪ್ಯಾಕಿನ ದುಡ್ಡಿರುತ್ತೆ. ಒಂದು ಬ್ಯಾಗಲ್ಲಿ 200 ರೂಪಾಯಿ ಬರುತ್ತೆ, ಅದು ಒಂದು ಪ್ಯಾಕ್ ಎಷ್ಟು 110 ರೂಪಾಯಿ. ಒಂದು ಅರ್ಧ ಕೆಜಿ ಮಶ್ರೂಮಲ್ಲೇ ಆ ಪ್ಯಾಕೆಟ್ ಒಂದು ಪ್ಯಾಕೆಟ್ ದುಡ್ಡು ಬಂದಿರುತ್ತೆ. ರೈಟಾ? ಆ ಥರ ಮಶ್ರೂಮ್ ಬೆನಿಫಿಟ್ ನಿಮಗೆ. ಈಗ ನೀವು ಇಷ್ಟು ಈಗ ನಿಮಗೆ 50 ರೂಪಾಯಿ ಹಾಕಿ 50 ರೂಪಾಯಿ ನೀವು ಹಾಕಿದರೆ ಪಕ್ಕ ನಿಮಗೆ 150 ರೂಪಾಯಿ ಬರುತ್ತೆ ಪ್ರಾಫಿಟ್. ಐ ಟಾಕ್ ಅಬೌಟ್ ಪ್ರಾಫಿಟ್, ನಾಟ್ ಫುಲ್ ಬರೋದು 200 ರೂಪಾಯಿ. ಪ್ರಾಫಿಟ್ ಎಷ್ಟಾಯ್ತು ನಿಮಗೆ? 150. ಅದ್ರ ಡಬ್ಬಲ್ ಅಲ್ಲ, ಇದು ಟ್ರಿಪಲ್ಲು, 1.5% ಪ್ರಾಫಿಟ್ಟು. ಅದೇ 150% ಪ್ರಾಫಿಟ್ ಬಂತು. ಸೊ ಯು ಹ್ಯಾವ್ ಟು ಥಿಂಕ್, ನೋಡಿ ಮಾಡಬೇಕಾ ಏನು ಅಂತ ಥಿಂಕ್ ಮಾಡಿ ಮಾಡ್ಬೋದು. ದೆನ್ ನೆಕ್ಸ್ಟು ಅದರ್ ನಿಮಗೆ ಈಗ ಓಕೆ ಸರ್, ಆಯಿಸ್ಟರ್ ಮಶ್ರೂಮ್ ಏನು ಹೇಳಿದ್ರಿ, ನೆಕ್ಸ್ಟ್ ಇವೆರಡರ ಕತೆ ಏನು? ಇವೆರಡರ ಕತೆ ನೋಡಿ ಸೇಮ್ ಇದು, ಬಟ್ ಇದಕ್ಕೆ ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಬೇಕು, ಬಟ್ ಇದಕ್ಕೆ ಹಾಟ್ ಆ್ಯಂಡ್ ಹ್ಯೂಮಿಡ್. ಸೊ ನಮ್ಮ ಕಡೆ ಕರ್ನಾಟಕ ನೀಟಾಗಿ ಬೆಳಿಬೋದು ಅಂದರೆ ಇವೆರಡು. ವಿತೌಟ್ ನೋಡಿ, ಇದು ವಿತೌಟ್ ಏನಿದೆಯಲ್ಲ, ಇದು ಇದು ವಿತೌಟ್ AC. ವಿತ್ AC, ಇದು ವಿತ್ AC, ವಿತೌಟ್ AC. ಆಯಿತಾ? ಇವೆರಡು ನಮ್ಮ ಕರ್ನಾಟಕ ನೀಟಾಗಿ ಬೆಳಿಬೋದು. ಇದು ನೆಕ್ಸ್ಟ್. ದೆನ್ ನೀವು ಕೇಳಿದ್ರೆ ನೋಡಿ, ಇದೊಂದು ಕಂಪ್ಯಾರಿಸನ್ ಚಾರ್ಟ್ ಇದೆ, ಎಷ್ಟು ಏನೇನು ಅಂತ. ಇದಕ್ಕೆ ಸ್ಪಾನ್ ಟೈಮು 22 ದಿನ 25 ದಿನ ಬೇಕು. ಟೆಂಪರೇಚರು ಇದಕ್ಕೆ ಇದು ಇಷ್ಟು 20 to 30, 25 to 30. ಇದು ಒಂದು ಸ್ವಲ್ಪ ಕೋಲ್ಡ್ ಇರಬೇಕು. ಬಟ್ ಫ್ರೂಟಿಂಗ್ ಟೈಮಲ್ಲಿ ಹೆವಿ ಕೋಲ್ಡ್ ಇರಬೇಕು, ಆಗ ಚೆನ್ನಾಗಿ ಬರುತ್ತೆ. ಇಮಿಡಿಯೇಟ್ ಅಂದರೆ ತೇವಾಂಶ. ನೋಡಿ, ಇಷ್ಟು ಒಂದು ಎಲ್ಲ ಕರ್ನಾಟಕದಲ್ಲಿ ಬೆಳಿಬಹುದಾದಂಥ ಒಂದು ಮಶ್ರೂಮ್ ಬಗ್ಗೆ ಮಾಹಿತಿ. ಇದು ಯಾವುದೇ ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ ಅಷ್ಟಾಗಿ ಕೊಟ್ಟಿಲ್ಲ, ಅಂದರೆ ವಿಡಿಯೋ ಮಾಡಿ ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಿಲ್ಲ. ಬಟ್ ನಾನೇನಿದ್ದೀನಿ ಅಂದರೆ ಇಲ್ಲಿ ಒಂದು ನಿಮಗೆ ಯಾವ ರೀತಿ ಮಶ್ರೂಮ್ ಇರ್ತವೆ, ಏನು ಬೆನಿಫಿಟ್, ಅಷ್ಟೇ ಬೆಳೆದ್ರಿಂದ ಏನು ಉಪಯೋಗ, ಅದು ಹೇಳೋ ಒಂದು ಇಂಟೆನ್ಷನ್ ಆಗಿತ್ತು ಅಷ್ಟೇ. ದೆನ್ ಈ ಥರ ನೀವು ಮಶ್ರೂಮ್ ಸ್ಟಾರ್ಟ್ ಮಾಡಿದ್ದಾರೆ, ನಾನು ಇದು ಟ್ವಿನ್ಸ್ ಬ್ರೋಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಇಲ್ಲೇ ಓಪನ್ ಮಾಡ್ತೀನಿ. ಟ್ವಿನ್ಸ್ ಬ್ರೋಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇಲ್ಲಿ ನಾನು ಪ್ಲೇ ಲಿಸ್ಟ್ ಮಾಡಿದ್ದೀನಿ ಮಶ್ರೂಮ್ ಫಾರ್ಮಿಂಗು. ಈಗ ಆಸ್ಟರ್ ಮಶ್ರೂಮ್ ಗೈಡ್ ಅಂತ ಇದೆ, ಇಲ್ಲಿ ಓಕೆ ಕೊಟ್ಟು ಈಗ ಇದು ಫಸ್ಟ್ನೇ ವಿಡಿಯೋ, ನೀವೇನು ನೋಡ್ತೀರೋ ಸೆಕೆಂಡ್ನೇ ವಿಡಿಯೋ. ಸೊ ಇಲ್ಲೋಗಿ ನೋಡಿದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಮಶ್ರೂಮ್ ಫಾರ್ಮಿಂಗ್ GG ಬಿಲ್ಡರ್ಸ್ ಅಂತ ಒಂದಿದೆ, ಅಲ್ಲಿ ನಮ್ಮದು ಎಕ್ಸ್ಪೆರಿಮೆಂಟ್ ನಾವೇನೇನು ಮಾಡಿದ್ವಲ್ಲ ಅದ್ರ ಬಗ್ಗೆ ಇದೆ, ಹೋಗಿ ನೀವು ನೋಡಿ. ಈಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ದೆನ್ ಅದಾದಮೇಲೆ ನೀವು ನಿಮ್ಮ ಮಶ್ರೂಮ್ ಜರ್ನಿನ ಸ್ಟಾರ್ಟ್ ಮಾಡಿ. ದೆನ್ ಇದಾಗಿತ್ತು ಒಂದು. ದೆನ್ ಅದಾದಮೇಲೆ ಇಲ್ಲಿ ಓಪನ್ ಕೊಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್. ಓಕೆನಾ? ಇದಾಗಿತ್ತು ಇವತ್ತಿನ GG ಬ್ರದರ್ಸ್ ಮಶ್ರೂಮ್ GG ಬ್ರದರ್ಸ್ ಮಶ್ರೂಮ್ ಒಂದು ವಿಡಿಯೋ. ದೆನ್ ಹೀಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಲೈಕ್ ಮಾಡಿ, ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಕರೋ. ದೆನ್ ನೆಕ್ಸ್ಟು ಸಿಗೋಣ. ನೆಕ್ಸ್ಟ್ ವಿಡಿಯೋ ಮಾಡ್ತಾ ಹೋಗ್ತೀನಿ. ವಿಡಿಯೋ ಆಸ್ಟರ್ ಮಶ್ರೂಮ್ ಮೇಲೆ ಈಗ ಫುಲ್ ಪ್ರೊಸೆಸ್ಸು ಏನೇನು ಐಟಮ್ಸ್ ಬೇಕಾಗುತ್ತವೆ, ಯಾವ್ಯಾವ ರೀತಿ ಪ್ರೊಸೆಸ್ ಬರ್ತವೆ, ಸ್ಟೆರಿಲೈಸೇಷನ್ ಅಂದ್ರೆ ಏನು, ಮತ್ತು ಯಾವ್ಯಾವ ಈಗ ಸ್ವಲ್ಪ ಜನ ಬೇಯಿಸಬೇಕು ಅಂತ, ಸ್ವಲ್ಪ ಜನ ಸುಣ್ಣ ಹಾಕಬೇಕು ಅಂತ, ಏನು ಯಾವ ಥರ ಮಾಡಿರೋ ಬೆಸ್ಟು ಅವೆಲ್ಲನೂ ಹೇಳ್ಕೊಡ್ತೀನಿ. ಇನ್ನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ದೆನ್ ಈ ಥರ ಒಂದು ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ ಬಗ್ಗೆ ಎಲ್ಲ ನೋಡಿ. ಇದು ನಿಮ್ಮ ಹಾಸನ ಹುಡುಗರು ನಾವು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋ ಏನು ಮಾಡೋ ಸಮಯ ಬಂತು. ಜೈ ಹಿಂದ್, ಜೈ ಕರ್ನಾಟಕ ಮಾಡಿ.